ತಾಯಿಯನ್ನ ದೇವರ ಸ್ವರೂಪ ಅಂತಾರೆ. ಆದ್ರೆ ಮಂಗಳೂರಲ್ಲಿ ನೀಚ ಮಗಳೊಬ್ಬಳು ತಾಯಿ ಪಾಲಿಗೆ ಅಕ್ಷರಶಃ ರಾಕ್ಷಸಿಯಾಗಿದ್ದಾಳೆ. ವಯಸ್ಸಾದ ತಾಯಿ ಅನ್ನೋದನ್ನು ನೋಡದೆ ಹೀನಾಮಾನವಾಗಿ ಹಲ್ಲೆ ಮಾಡಿದ್ದಾಳೆ. ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅವಳೆದೆ ಅಮೃತದೇ ಉತ್ತರವೂ ಇದೆಯಮ್ಮ. ಹೆಣ್ಣನ್ನ ಸಹನ ಮೂರ್ತಿ ಅಂತೀವಿ, ಹೆಣ್ಣು ಶಾಂತಿಯ ಪ್ರತೀಕ ಅಂತೀವಿ. ಇವಳನ್ನ ನೋಡ್ತಿದ್ರೆ ಯಾವ್ಯಾವ ಪದಗಳಿಂದ ವರ್ಣಿಸಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋದು ಈ ತಾಯಿ ಮಗಳ ವಿಷಯದಲ್ಲಿ ನಿಜವಾಗಿದೆ. ವಯಸ್ಸಾದ ತಾಯಿ ಆಗ್ಲೋ ಈಗ್ಲೋ ಅನ್ನೋ ಜೀವ, ಎರಡು ಹೆಜ್ಜೆ ಇಡುವುದಕ್ಕೂ ಕಷ್ಟಪಡಬೇಕು. ಅಂಥದ್ರಲ್ಲಿ ಹೆತ್ತವಳ ಮೇಲೆಯೇ ಮಗಳು ಅನ್ನಿಸ್ಕೊಂಡವಳು ಅದ್ಯಾವ ಮಟ್ಟಿಗೆ ಅಟ್ಟಹಾಸ ಮೆರೀತಿದ್ದಾಳೆ ನೋಡಿ. ನೆಲಕ್ಕೆ ಕೆಡವುಕೊಂಡು ಮನಸ್ಸೋ ಇಚ್ಛೆ ಥಳಿಸಿದ್ದಲ್ಲದೆ ಜನ್ಮ ಕೊಟ್ಟವಳು ಅನ್ನೋದನ್ನು ನೋಡದೆ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ. ತಾಯಿ ಮಗಳ ಜಗಳ ಕರುಳ ಕುಡಿಯಾದ್ಲು ರಣರಾಕ್ಷಸಿ. ಈ ವಿಡಿಯೋ ನೋಡ್ತಿದ್ರೆ ನಿಜಕ್ಕೂ ರಕ್ತ ಕುದಿಯುತ್ತಿದೆ. ಭೂಮಿ ಮೇಲೆ ಇಂಥ ಹೆಣ್ಮಕ್ಳು ಇದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಿದೆ. ಮಗಳು ಅನ್ನಿಸ್ಕೊಂಡವಳು ಹೆಣ್ತನ ಅನ್ನೋ ಪದಕ್ಕೆ ಕಳಂಕ ತಂದಿದ್ದಾಳೆ. ಈ ವೃದ್ಧೆ ಹೆಸರು ನಿರ್ಮಲಾ ಅಂತ. ಮೂಲತಃ ಉತ್ತರ ಕರ್ನಾಟಕದವರು. ಆದ್ರೆ 6-7 ವರ್ಷದಿಂದ ಮಂಗಳೂರಿಗೆ ಬಂದವರು ಹೊರವಲಯದ ಮೂಡುಶೆಡ್ಡೆಯಲ್ಲಿ ಜೀವನ ಕಟ್ಕೊಂಡಿದ್ದಾರೆ. ಗಂಡ, 2 ಗಂಡ್ಮಕ್ಕಳು ಹಾಗೂ 1 ಹೆಣ್ಮಗಳು. ಆದ್ರೆ ತಾಯಿ ಮತ್ತು ಮಗಳ ಮಧ್ಯೆ ಯಾವಾಗಲೂ ಜಗಳವಾಗ್ತಿತ್ತು. ಇವರ ಗಲಾಟೆ ಸಹಿಸೋದಕ್ಕಾಗದೆ ನಿರ್ಮಲಾರ ಗಂಡ ಹಾಗೂ 2 ಗಂಡ್ಮಕ್ಕಳು ದೂರವಾಗಿದ್ರು. ನಿರ್ಮಲಾ ಹಾಗೂ ನೇತ್ರಾವತಿ ಜೊತೆಗೇ ಇಲ್ಲದಿದ್ರು ಹಾವು ಮುಂಗುಸಿಯಂತೆ ಆಡುತ್ತಿದ್ರು. ನಾಲ್ಕು ದಿನದ ಹಿಂದೆ ಮೂಡುಶೆಡ್ಡೆ ಗ್ರಾಮ ಪಂಚಾಯಿತಿಗೆ ಹೋಗಿದ್ದ ನಿರ್ಮಲಾ ಮಗಳ ವಿರುದ್ಧ ದೂರು ನೀಡಿದ್ರಂತೆ. ಈ ರೀತಿ ಕಂಪ್ಲೇಂಟ್ ಕೊಡ್ತಿರೋದು ಇದೇ ಮೊದಲೇನಲ್ಲ. ಪಂಚಾಯಿತಿಗೆ ಬಂದಾಗಲೆಲ್ಲ ಅಲ್ಲಿನ ಸಿಬ್ಬಂದಿಯೇ ಹಿರಿಜೀವವನ್ನ ಸಮಾಧಾನ ಮಾಡಿ ಕಳಿಸ್ತಿದ್ದರಂತೆ. ಯಾಕಂದ್ರೆ ಈ ನಿರ್ಮಲಾ ಸ್ವಲ್ಪ ಮಾನಸಿಕ ಅಸ್ವಸ್ಥರಾಗಿದ್ದಾರಂತೆ. ಕಳೆದ ಬುಧವಾರ ಕೂಡ ಪಂಚಾಯಿತಿಗೆ ಹೋಗಿದ್ದಾರೆ. ತನ್ನ ವಂಶವೃಕ್ಷದಿಂದ ಮಗಳ ಹೆಸರನ್ನ ಕಿತ್ತಾಕಿ ಅಂತ ಪಟ್ಟು ಹಿಡಿದಿದ್ದಾರೆ. ಇದೇ ಹೊತ್ತಿಗೆ ಮಗಳು ನೇತ್ರಾವತಿ ಕೂಡ ಬಂದಿದ್ದಾಳೆ. ತಾಯಿ ಮಗಳ ಮಧ್ಯೆ ಜಗಳ ಶುರುವಾಗ್ತಿದ್ದಂತೆ ರಣರಾಕ್ಷಸಿಯಾಗಿದ್ದಾಳೆ. ನೆಲಕ್ಕೆ ಕೆಡವಿದವಳು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾಳೆ. ತಾಯಿ ಅನ್ನೋದನ್ನು ಮರೆತು ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ. ಒಳಗೆ ಬರುವಾಗ ನಾನು ಅಲ್ಲಿ ಕೂತ್ಕೊಂಡು ಈಗ ಬರ್ತೇನೆ ಅಂತ ಹೋದೆ. ಬರುವಾಗ ಇಲ್ಲಿ ಏನಪ್ಪ, ಆಗ ಅವಳು ಮಗಳು ಬಂದು ಸೀದಾ ಬಂದು ಹೊಡೆದಿಲ್ಲ ಅಂತ. ಒಳಗೆ ಇವಾಗ ಸ್ಟಾಫ್ನವರೆಲ್ಲ ಇದ್ದರು. ಅಲ್ಲಿ ಒಳಗೆ ಬಿಡಿಸಿ ಎಲ್ಲ ಹಿಂದೆಗಡೆ ನಾನು ಬಂದೆ ಮನೆ. ಆದಮೇಲೆ ನಾನು ಬೈದೆ, ಹೊರಗೆ ಹೋಗಿ ಇಲ್ಲಿ ಮಾಡಬೇಡಿ ಏನಂತ. ಅದಕ್ಕೆ ಆ ಗಂಡಸು ಒಳಗೆ ನೀವೆಂತ ಅವ್ರದ್ದು ಎಂತ ಬೇಡದೆಲ್ಲ ಬೈದು ನನಗೆ. ಅದಕ್ಕಿಂತ ಮುಂಚೆ ಇವರಿಗೆಲ್ಲ ದೂಡಿದಾರಂತೆ ಸ್ಟಾಫಿನವ್ರನ್ನ, ಹೆಂಗಸರನ್ನು. ಮಗಳು ಅವಳು ಸ್ವಲ್ಪ ಇಲ್ಲಿ ಇದ್ಲು, 1 ತಿಂಗಳಿಂದ ಬ್ಯಾಂಗ್ಳೂರಿಗೆ ಹೋಗಿದ್ದಾಳಂತೆ. ಅವತ್ತು ಬಂದದ್ದು ಬೆಳಿಗ್ಗೆ. ಅದಕ್ಕೆ ತಾಯಿಗೆ ಬಡ್ದಿಲ್ಲ ಅಂತ ತುಂಬ. ತಾಯಿ ಮಂಗಳೂರಿನಲ್ಲೇ ಇದ್ರೆ ಮಗಳು ನಿರ್ಮಲಾ ಬೆಂಗಳೂರಿನಲ್ಲಿರೋದು. ಗಲಾಟೆಯಾದ ದಿನವೇ ಬೆಂಗಳೂರಿನಿಂದ ಬಂದಿದ್ಲು. ತಾಯಿ ಮಗಳ ಜಗಳ ಹಲವು ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲನ್ನೂ ಏರಿತ್ತಂತೆ. ಆದ್ರೆ ಇವರಿಬ್ಬರು ಮಾತ್ರ ಗಲಾಟೆ ಮಾಡಿಕೊಳ್ಳೋದು ಬಿಟ್ಟಿರಲಿಲ್ಲ. ತಾಯಿಯಾದವಳು ಅದೇನೇ ತಪ್ಪು ಮಾಡಿರಲಿ, ಅದೆಂಥದ್ದೇ ದೂರು ಕೊಟ್ಟಿರಲಿ, ಆದ್ರೆ ಮಗಳು ಅನ್ನಿಸ್ಕೊಂಡವಳು ಈ ಮಟ್ಟಕ್ಕೆ ಇಳಿದಿದ್ದು ನಿಜಕ್ಕೂ ಹೇಯ ಕೃತ್ಯ. ಪಂಚಾಯಿತಿ ಮುಂದೆ ಮಗಳು ಅಟ್ಟಹಾಸ ಮೆರೀತಿದ್ರೂ ಸಿಬ್ಬಂದಿ ನೋಡ್ತಾ ನಿಂತಿದ್ರೆ ಹೊರತು ಯಾರೊಬ್ಬರೂ ಬಿಡಿಸೋ ಕೆಲಸಕ್ಕೆ ಕೈ ಹಾಕಿಲ್ಲ. ಈ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಿದ್ದಂತೆ ಅಲ್ಲಿನ ಸಿಬ್ಬಂದಿ ಒಂದಿಷ್ಟು ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ. ಕಳೆದ ಒಂದು 4-5 ವರ್ಷದಿಂದ ಪಂಚಾಯತಿಗೆ ತಿಂಗಳಲ್ಲಿ ಒಂದು 3-4 ಬಾರಿ ಬಂದು ಇದೇ ಥರ ಕೂಗೋದು, ಮನೆಯಲ್ಲಿ ಹೊಡಿತಾರೆ ಹಾಗೆ ಹೀಗೆ ಹೇಳಿ. ಹಾಗೆ ಅವರ ಮಕ್ಕಳಲ್ಲಿ ವಿಚಾರಿಸಿದಾಗ ಅವರು ಏನು ಹೇಳಿದರೆ, ಅವರು ಕೂಡ ಹಾಗೆ ಅಂದರೆ ಮನೇಲಿ ಕೂಡ ಗಲಾಟೆ ಮಾಡೋದು, ಅವರ ಪಕ್ಕದ ಮನೇಲಿ ಕೂಡ ಅದನ್ನೇ ಹೇಳೋದು, ಅವರು ಸಿಕ್ಕಾಪಟ್ಟೆ ಗಲಾಟೆ ಮಾಡೋದು. ಹಾಗೆ ಮೊನ್ನೆ ಕೂಡ ಬಂದಾಗ ನಾವು ಅವರಿಗೆ ಬುದ್ಧಿ ಮಾತು ಹೇಳಿ ಅವರನ್ನು ಕಳಿಸೋ ಪ್ರಯತ್ನ ನಾವು ಪಂಚಾಯತಿಯಿಂದ ಮಾಡಿದೆವು. ತಾಯಿ ಮಗಳ ಮಧ್ಯೆ ಏನೇ ಸಮಸ್ಯೆ ಇರಬಹುದು, ಹೆತ್ತವಳು ಅದೇನೇ ತಪ್ಪು ಮಾಡಿರಬಹುದು,
ಆದರೆ ಹಿರಿಜೀವ ಅನ್ನೋದನ್ನು ನೋಡದೆ ಈ ರೀತಿ ಹೊಡೆದಿದ್ದು ಮಾತ್ರ ನಿಜಕ್ಕೂ ದುರಂತ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.